ಎಷ್ಟು ಹೇಳಿದ್ನಿ ಬೇವಾಕಿಗೆ ನಾನು. ನಿನ್ನ ಮಾತಿಗೆ ಕಿಮ್ಮತ್ತು ಕೊಡಲಿಲ್ಲ, ನನ್ನ ಮಾತಿಗೆ ಕಿಮ್ಮತ್ತು ಕೊಡಲಿಲ್ಲ. ಏನು ಹೇಳ್ಬೇಕು ಆಕಿಗೆ? ಹೊಟ್ಯಾಗ ಸಂಕಟಕತ್ತಪ್ಪ ಯಪ್ಪ. ಏನು ಮಾಡ್ಬೇಕು ನೋಡು. ಆಕೆ ಹೇಳ್ದಂಗೆಲ್ಲ ಹ್ಞೂ ಅಂತಿದ್ದೆ. ಯಾಕಂದ್ರೆ ಆಕೆ ಮನ್ಸಿಗೆ ನೋವು ಆಗೋದು ಬೇಡ, ಮತ್ತು ಅದರಿಂದ ಮತ್ತೊಂದು ಏನಾರು ಎಡವಟ್ಟಾಗೋದು ಬೇಡ. ಇರಲಿ ಇಲ್ಲೇ ಮತ್ತು ಮಾತೆತ್ತಿದ್ರೆ ಮನೆ ಬಿಟ್ಟು ಹೋಗ್ತಾನೆ ಅಂತಾಳ. ನನ್ನ ಮಗ ಸೊಸಿ ಎತ್ತಾಗಾರ ಚಂದಿದ್ರೆ ಸಾಕು, ನಮಗೆ ಏನಾರ ಯಾಕೆ ಬೇಸರ ಆಗವಲ್ತಕ್ಕ ಅಂತೇಳಿ ಏನು ಹೇಳಿದ್ದಕ್ಕೂ ಹ್ಞೂ ಅಂದನಿ. ಈಕಿಗೆ ಒಂದು ಕೆಲಸ ಹಚ್ಚಿಲ್ಲ ನಾನು. ಈಗ ನೋಡಿದ್ರೆ ಇಂಥದ್ದು ಮಾಡ್ಕೊಂಡು ಕುಂತಾಳ. ಏನು ಮಾಡ್ಬೇಕು ನೋಡು. ಅಲ್ಲಲ್ಲ ದೌಡ್ ದವಾಖಾನಿಗಾರ ಕರ್ಕೊಂಡು ಹೋಗ್ಬೇಕು ಬೇಡಲ್ಲ? ಅಲ್ಲೇ ಆಫೀಸ್ನ್ಯಾಗ ಹೊಟ್ಟೆ ನೋವು ಅಂತಿದ್ದಂಗೆ ಕರ್ಕೊಂಡು ಹೋಗ್ಯೇನಿ. ದಾರ್ಯಾಗ ಹೋಗ್ತಿದ್ದಂಗೆ ಇನ್ನೂ ಜೋರಾತಕಿಗೆ. ಜೋರಾಗಿದ್ದ ಒಮ್ಮೆ ಮೈ ಮ್ಯಾಗ ಹೋಗ್ಬಿಡ್ತು ಬೇವ. ರಗತ್ ಇಳ್ಯಾಕತ್ ಕೂಟ್ಲೆ ದವಾಖಾನೆ ಕರ್ಕೊಂಡು ಡಾಕ್ಟರ್ ಕಡೆ ಚೆಕಪ್ ಮಾಡಿಸತ್ಲೆ ಅಬೋಷನ್ ಆಗೈತಿ ಅಂತ ಹೇಳಿದ್ರು. ಭಾಳ ಬೇಜಾರಾತು. ಆಕಿ ಜಗ್ಗಳಾಕತ್ತಾಳ. ಅವ್ರು ಹೋಗಿ ನಿಂತ ಕಾಲ ಮ್ಯಾಗ ಫೋನ್ ಹಚ್ಚಿದ್ಲು. ಅಲ್ಲೇ ದಾರ್ಯಾಗ ಹಚ್ಚಿದ್ಲು, ನೋವು ಜಾಸ್ತಿ ಆಗುತ್ತಲೆ ಯವ್ವಾ ದೌಡ್ ಬಾ ಅಂತೇಳಿ. ಅವ್ರವು ಆಫೀಸ್ ದವಾಖಾನ್ಯಾಗ ಅದಾಳ. ಅದಕ್ಕೆ ಇಲ್ಲಿ ಬಂದೆ ನಾ ಹೇಳೋಣಂತೇಳಿ. ನನಗೊಂದು ಫೋನ್ ಹಚ್ಬೇಕಂತ ನಿಮಗೆ ಅನ್ನಿಸ್ಲಿಲ್ಲ ನೆಪ? ನಾನ ಬಂದೇನಲ್ಬೇ. ಆತು ಬಿಡಪ್ಪ, ಹೋಗ್ಲತ್ತಾಗ. ಈಗ ಅವ್ರವ ಅದಾಳ ದವಾಖಾನ್ಯಾಗ? ಹ್ಞೂ. ಅಯ್ಯೋ ದೇವ್ರೆ, ಎಷ್ಟು ಆಸೆ ಇಟ್ಕೊಂಡಿದ್ದೆ ಮೊಮ್ಮಗಳರ ಬರ್ತಾಳ ಅಂತೇಳಿ. ನಿಮ್ಮ ಅಪ್ಪರ ಮಾತೆತ್ತಿದ್ರೆ ನನ್ನ ಮನೆಗೆ ಒಂದು ಕೂಸು ಬರಾಕತ್ತೈತಿ ಅಂತ ಎಷ್ಟು ಖುಷಿಯಾಗಿತ್ತು. ಈಗ ನೋಡಿದ್ರೆ ಹಿಂಗೆ ಮಾಡ್ಕೊಂಡು ಕೂತ್ಲಲ್ಲಪ್ಪ. ಡಾಕ್ಟ್ರು ಬೇರೆ ಏನಾರು ಹೇಳಿದ್ರನ ಇದೊಂದು ಸಲ ಹಿಂಗಾಗೈತಲ್ಲ ಮತ್ತೆ ನಿಂದಿರ್ತೈತಿ ಅಂತ ಹೇಳಾರೋ ಇಲ್ಲಪ್ಪ? ಏನು ತೊಂದರೆ ಇಲ್ಲ, ಗರ್ಭಕೋಶಕ್ಕೆ ಏನು ತೊಂದರೆ ಆಗಿಲ್ಲ. ಇದು ಏನೋ ಮೋಸ್ಟ್ಲಿ ಅವ್ರು ಹೀಟ್ ಪದಾರ್ಥ ತಿಂದಾರ ಅಥವಾ ಹೀಟಿಗೆ ಕುತ್ಕೊಂಡಿದ್ದಕ್ಕೆ ಹಿಂಗಾಗಿತ್ತು ಏನೋ. ಇವ್ರಿಗೆ ಈ ಸಲ ಹಿಂಗಾಗಿತ್ತು ರೀ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ನೋಡ್ಕೊರಿ ಅಂತ ಹೇಳಿದ್ರು ಅಷ್ಟೇ. ಏನು ತಿಂದಾಳಯ್ಯಪ್ಪ? ನನ್ನ ಕಣ್ ತಪ್ಪಿಸಿ ಏನು ತಿಂದಿಲ್ಲ. ನಾನೇ ಕೊಡ್ತಿದ್ದಿದ್ದಲ್ಲ. ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದಿದ್ರೆ ನಾ ಮುಟ್ಟಿಸ್ತಿದ್ದಿಲ್ಲಪ್ಪ ಆಕೆಗೆ. ಏನು ತಿಂದಾಳೋ ಏನು ಒಂದು ಗೊತ್ತಾಗೋಲ್ತು. ನನಗೂ ಗೊತ್ತಿಲ್ವೇವ. ಅಲ್ಲಿ ಆಫೀಸ್ ಕಡೆ ಏನಾರು ತಿಂದಾಳ ಅನ್ನೋ ಸ್ವಲ್ಪ ಕೇಳಬೇಕಿತ್ತು. ಏನನ್ಬೇ, ಯಾರಿಗೆ ಗೊತ್ತು. ನಾನು ಒಂದೆರಡು ಸಲ ನಾನು ಹೋಗಿಲ್ಲ. ಪ್ರತಿ ಸಲ ನಾಕಿ ಜೊತೆಗೆ ತಿನ್ನಕ್ಕೆ ಹೋದಾಗ ಅವ್ರ ಫ್ರೆಂಡ್ಸ್ ಅವರೆಲ್ಲರೂ ಅಲ್ಲೇ ಆಫೀಸ್ನಾಗ ಇದ್ದವ್ರು, ಹೆಣ್ಣು ಮಕ್ಳು ಎದ್ದೋಕಿದ್ರಲ್ಲ ಕ್ಯಾಂಟೀನಿಗೆ. ಆವಾಗ ಏನು ತಿಂದಾಳು ಏನು ಬಿಟ್ಟಾಳೋ ಗೊತ್ತಿಲ್ಲ. ಏನು ಹುಚ್ಚುಡಿಗೆ ವಾಯ್ದಂತ ನಾನು ಹಣ್ಣಿನ ಸಲಾಡ್ಸ್ ತಿನ್ನಂತ ನಾ ಹೇಳೀನಿ ಹೆಚ್ಚಾಗಿ ಆಕಿಗೆ. ಆಕಿನೂ ಹ್ಞೂ ಹಣ್ಣಿನ ಸಲಾಡ್ಸ ತಿಂದನಿ ಅಂದಾಳ. ಆದರೆ ಏನು ತಿಂದಾಳ ಗೊತ್ತಿಲ್ವೇ. ಏನನ್ವಯವ, ದೇವರೇ ಬಲ್ಲ. ಅಯ್ಯೋ ದೇವರೇ ಬಲ್ಲಪ್ಪ, ಸಾಕಾಗಿತ್ತು ನೋಡಿ ನನಗಂತಿರೋತ್ತಾಗ. ನಡಿ ದವಾಖಾನಿಗೆ ಹೋಗು ನಡಿ. ಹೋಗುನ್ ಬೇ, ಅದಕ್ಕೆ ಕಲ್ಮಾರಿ ತೊಗೊಂಬರ್ತೇನೆ. ನಾನು ಹೇಳಿದ್ದೆ ನನ್ನ ಮಾತು ಹೇಳ್ಕೊಳ್ತಾವು. ಹಣ್ಣಿಂದು ಏನದು ಹಣ್ಣಿನ ಸಲಾಡ್ಸ್ ಅಂತ ಅಂದ್ರೆ ಹಣ್ಣು ಜಗ್ಗಷ್ಟೇ ಒಂದು 4-5 ಥರ ಹಣ್ಣು ಹೆಚ್ಚಿ ಒಂದು ಬೊಗಣೆಗೆ ಹಾಕಿ ಕೊಡ್ತಾರೆ. ಅದನ್ನು ತಿಂದಾಳಂತ. ಅದ್ರಾಗ ಯಾರು ಹೀಟಿನ ಹಣ್ಣು ಹಾಕಿದ್ರೆ ನಾನು ನೋಡ್ಬೇಕಿತ್ತಿಲ್ಲ. ಹೌದ್ರಿ ಅತ್ತೀರ, ನೀವು ಹೇಳೋದು ಬರಬರಿನೇ ಐತಿ. ಯಾವ್ಯಾವ ಹಣ್ಣು ಹೆಚ್ಚಾಕಿದ್ರೆ ಏನ ಹೊಟ್ಟೆಲಿದ್ದರು ಪಪ್ಪಾಯ ಹಣ್ಣು ತಿನ್ನಬಾರ್ದಂತಾರ. ಈ ಹುಡುಗಿ ಏನು ತಿಂದಿಗಿಂತೋ ಏನು ಮಾಡ್ತು ಕೇಳಬೇಕಿಂದ ದವಾಖಾನಿಗೆ ಹೋಗಿ. ಪೈನಾಪಲ್ಲು ತಿನ್ನಬಾರ್ದು. ಹೌದ್ರಿ ಅತ್ತೀರ, ಪೈನಾಪಲ್ಲನ್ನು ತಿನ್ನಬಾರ್ದಂತ. ಕಾವಿನ ಐಟಮ್ ಯಾವ ತಿನ್ನಬಾರ್ದು ಅಂತಾರೆ. ನಾನು ಹಂಗಿಲ್ಲ, ಯಾವ ಮನ್ಯಾಗ ಎಚ್ಚರಿ ಕಮ್ಮಿ ಏನೂ ಕೊಟ್ಟಿಲ್ಲ ಬಿಡ್ರಿ. ಅಲ್ಲಿ ಏನು ತಿಂದಿಗಿಂದ್ಲು ಏನು ಮಾಡಿದ್ಲು ಕೇಳ್ತಂತವ್ರಿ ಅತ್ತೀರ. ಹುಚ್ಚು ಸಂತು ಬರ್ತಿದ್ದಿದ್ದು ಕೂಸಿನ ಕೊಂಡ್ಬಿಟ್ಲು. ಅಯ್ಯೋ 4ರಾಗ ನಂಜು ಈಗ ಒಂದಿಷ್ಟು ದಿನ ತವ್ರ ಮನೆಗೆ ಹೋಗಿ ಇರುವಳ್ಳಕ್ಕೆ ಇನ್ನೇನು ಮಾಡೋದು. ಮತ್ತು ಅಲ್ಲಿ ಹೋದ್ರೆ ಈಗ ವಿಶ್ರಾಂತಿ ತೊಗೊಳಕ್ಕೆ ಆಗೋದು. ಮತ್ತು ಹೊಳ್ಳೆ ಆಫೀಸ್ಗೆ ಹೋಗ್ತಾನೆ ಅಂತ ಅಂದ್ಲಂದ್ರೆ ಗಂಡ ಹೆಂಡತಿ ಅವರೇ ಏನಾರ ಯಾಕೆ ಮಾಡ್ಕೋವಲ್ರಕ್ಕ. ಹೇಳಿದ ಮಾತು ಕೇಳಿದ್ರೆ ಚಂದ, ಕೇಳಾರ್ದಕ್ಕೆ ಇನ್ನೇನು ಮಾಡೋಕ್ಕತ್ತತಿ. ಆಫೀಸ್ಗೆ ಹೋಗಬೇಡ ಅಂತ ಅಷ್ಟು ಬಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತಾಳ? ಹೋಗ್ಯಾಳ ಆಫೀಸಿಗೆ ಅಡ್ಡಾಡಕ್ಕೆ. ಮತ್ತು ಸುಮ್ಮನೆ ಅಂತಾರನ್ನ ಹಿರಿಯರು ಹೊಟ್ಟೆಲಿದ್ದಾಗ ಭಾಳ ಹುಷಾರಿರ್ಬೇಕು ಅಂತೇಳಿ. ಅವಾಗ ನಮ್ಮ ಕಾಲದ ಹಂಗನ ಇದು. ನಾವು ಹತ್ತಿ ಕಡೆಗೆ ಆರ್ಸಾಕು ಹೋಗಿದ್ವಿ, ಹತ್ತಿ ಬಿಡ್ಸಾಕು ಹೋಗಿದ್ವಿ, ಏನು ನೀರನ್ನು ಹೊತ್ಕೊಂಬಂದೇವು ಹೊಟ್ಟೆಲಿದ್ದಾಗ. ಈಗಿಂದ ಕುಂಬಾರ ಬಸ್ರು ಮೊದ್ಲು ಏನು ಕುಂತ್ರ ಹೊಟ್ಟಿಗೆ ತ್ರಾಸಕತಿ, ನಿಂತ್ರ ತ್ರಾಸಕತಿ. ಈಗ ಹೊಟ್ಟೆಲಿ ನಿಲ್ಲದೆ ಒಂದು ದೊಡ್ಡ ಅಗಾಧ ಛತ್ರ ಅನ್ನಂಗೆ ಆಗ್ಬಿಟ್ಟತಿ. ಒಂದು ಆಗ್ಬೇಕಾದ್ರೆ ಹರಮಗ್ಲ ತೇರು ಎಳಿತೈತಿ. ಅವಾಗ 10-12 ಹೊಡಿತಿದ್ರು. ಒಂದು ಆಗದ ರಗಡೆ. ಇನ್ನು ಇವು ಆಗಿದ್ದನ್ನು ನಿಂತಿದ್ದನ್ನು ಹಿಂಗೆ ಮಾಡಿ ಕಳ್ಕೊತಾವಂದ್ರೆ ಯಾರೇನು ಮಾಡೋಕ್ಕತಿ. ಈಗ ನೋಡು, ಏನಾರ ಸುತ್ತಿ ಬೆಳೆಸಿ ತಾಯಿ ಮಗಳು ನನ್ನ ಮೇಲೆ ಬರಲಿ, ಹಿಂಗಾತು ಹಂಗಾತು ನಿಮ್ಮಿಂದನ ಅಂತೇಳಿ ಅವ್ರನ್ನ ಅಲ್ಲೇ ಕರಿ ಹರಿದ ಬರ್ತೇನೆ. ಮತ್ತು ಹಂಗೆ ಮಾತ್ರ ಬಿಡೋದಿಲ್ಲ. ಮತ್ತು ಹಾಳಾಗೋಲತ್ತಾಗ ಬೇರೆ ಮನೆ ಮಾಡ್ಕೊಂಡು ಹೋದ್ರೂ ಚಿಂತಿಲ್ಲ, ನನ್ನ ಪಾಡಿ ನಾ ದುಡ್ಕೊಂಡು ತಿಂದರೂ ಚಿಂತಿಲ್ಲ. ಏನ ಮನುಷ್ಯ? ಎಷ್ಟು ಹೇಳಿದೆ ನಾನು, ಹುಷಾರಾಗಿರ ಒಟ್ಟು ಅಂತೇಳಿ. ಎಲ್ಲಿ ಕೇಳ್ತೀರಿ ನನ್ನ ಮಾತು? ಗಂಡ ಇಂತಿಗೆ ಅಷ್ಟು ಅಲಕ್ಸಿ ನಿಮಗೆ ಏನು? ಹೋಗತ್ತಾಗ ಮಾಡ್ಕೊಂಡು ಕುಂತೆಲ್ಲಿಗ. ಇನ್ನು ಯಾವಾಗ ಏನು ಮತ್ತೆ ನಿಂದಿರೋದು ದೇವರಿಗೆ ಗೊತ್ತು. ಒಟ್ಟು ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು, ಯಾವುದೊಂದು ಕೈಗೂಡಲಿಲ್ಲಲ್ಲ. ಯವ್ವ ದೇವ್ರೇ, ಹುಷಾರಾಗೇ ಇದ್ದೆ ಬಿಡವ, ಹುಷಾರಾಗೇ ಇದ್ದೆ. ಏನಾಯ್ತಂತೇಳಿ ಗೊತ್ತಾಗಲ್ತು.
ಯಾ ಹೀಟಾಗೋ ವಸ್ತು ತಿಂದೆ ಏನು ಯಾರಿಗೆ ಗೊತ್ತು? ಹಿಟ್ಟಿನ ಪದಾರ್ಥ ತಿಂದಿರ್ಬೇಕಾ? ಅದಕ್ಕೆ ಮತ್ತೆ ನಿಮ್ಮ ಅತ್ತಿಗೆ ಇದೆಲ್ಲ ಎಲ್ಲಿರ್ಬೇಕು ಬುದ್ಧಿ ಬುಕಾಲಿ? ಹಾಂ ನೋಡು ಏನ ತಿಂದಿ ಅದಕ್ಕೆ ಹಿಂಗಾಗೈತದ. ಒಟ್ಟು ಏನು ಮಾಡ್ಕೊತೀರಿ ಏನು? ಒಂದು ಹೊಟ್ಟಿಲಿದ್ದ ಹೆಣ್ಮಗಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನೋಡು ಅವಕ್ಕೆ. ದೇವರೇ ಸಾಕಾಗೈತೆ ನನಗಂತೂ ಅತ್ತಾಗ. ಹಾಳು ಗುಂಡಿ ಬಿತ್ಕೊಂಡು ನೀನು ಹೆಂಗೆ ಬೇಕು ಹಂಗೆ ಮಾಡಿ. ಇನ್ನು ಹೇಳಷ್ಟು ಹೇಳ್ತೇವೆ ನಾವು. ಗಂಡನರ ಒಂದು ಒಲಿಸಿ ಬೇರೆ ಮನೆ ಮಾಡ್ಕೊಂಡೆ ಹೋಗೋಣ ಬರ್ರಿ ನಾವು ಅಂತ ಹೇಳಿ ಕರ್ಕೊಂಡು ಬರುವಷ್ಟು ನಿನಗೆ ಇದು ಇಲ್ಲ ನಿನಗೆ. ಅಂದಮೇಲೆ ಏನು ಮಾಡೋಕ್ಕಾಕತಿ? ಹೌದಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕಷ್ಟ, ಮತ್ತೇನು ಮಾಡೋದು? ಈಗ ನೋಡಿ ಈಗ ಆತಲ್ಲ, ಈಗ ಕೈಗೆ ಬಂತು ಬಾಯಿಗೆ ಬರಲಿಲ್ಲ. ಈಗ ಹಿಂಗೆ ಮಾಡ್ಕೊಂತ ಹೋಗು, ಇನ್ನೊಂದು ನಿಂತಾಗು. ಈಗ ಸರಳ ಒಂದು 4-5 ತಿಂಗಳು ನಮ್ಮ ಮನೆಯಾಗಿರಿ. ಈಗ 4 ನಂಜು ಏನು ಹಂಗ ಅಲ್ಲ, ಮತ್ತೆ ಜೀವಕ್ಕೆ ಕೂತು ಬಂದಿತ್ತು. ಕುಂದ್ರಸ್ತೇಲೆ ಎಲ್ಲ ಮಾಡ್ತೇವೆ. ಮತ್ತೆ ನಿಮ್ಮ ಮನೆಗೆ ಹೋದೆ ಅಂದ್ರೆ ಬಾಂಡೆ ತೊಳಿ, ಕಸ ಹೊಡಿ, ಕಲ್ಲು ಒರೆಸು, ಅರಿವಿ ಹೋಗಿ ಅದು ಮಾಡಿ ಇದು ಮಾಡಿ ಅಂತೇಳಿ ಈಗ ಮಾಡ್ಕೊಂಡು ಅಲ್ಲ ಇಂಥದ ಮಾಡಿ ಹಿಡ್ಕೊಂಡು ಒಂದು ನೆಟ್ಗೆ ಅವ್ರಿಗೂ ನೋಡ್ಕೊಳ್ಳೋದು ಗೊತ್ತಿಲ್ಲ. ನಿನಗಂತೂ ನೀನು ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಬಿಡು. ಹಿಂಗಾದ್ರೆ ಮಕ್ಕಳ ಮರಿ ಏನು ಜೋಪಾನ ಮಾಡ್ತೀರಿ ನೀವು? ಅಲ್ಲ ಆಫೀಸಿಗೆ ಹೊಂಟಿ ಬ್ಯಾಡ ಅಂತಾರೆ ಹೇಳ್ಬೇಕಾ ನಿನಗೆ? ಏನು ಮಾತಾಡ್ತೀಯ? ಬ್ಯಾಡ ಅಂತ ಹೇಳಂಗಿರ್ತಾರನ? ಕೇಳಾರ್ದ ಈಕಿ ಕುಣ್ಕೊಂತ ಹೋಗಿರ್ತಾಳೆ ಆಫೀಸಿಗೆ. ಅದಕ್ಕೇನು ತಿಳ್ತೈತ್ರಿ ಹುಡುಗಿ ಸಾಣದ? ತಿಳಿತೈತೆ ಅದಕ್ಕೆ ಏನು ಹಡ್ದಕ್ಕೆ ಮಾಡ್ದಕ್ಕೆ? ಆಕೆ ಹೋಟೆಲಿದ್ದಕ್ಕೆ ಹಡ್ದಾಳಲ್ಲ ಪುಣ್ಯಾತ್ ಕಿತ್ತಿ. ಆಕೆ ಗೊತ್ತಾಗಬೇಕು ಅದೆಲ್ಲ. ಶಾಣೆ ಇದಿ ಭಾರಿ ಶಾಣೆ ಇದಿ. ಇಲ್ಲ, ನೀವು ಭಾಳ ಶಾಣೆ ಅದೀರಿ. ಬರ್ತಾಳೆ ಈಗ ಬ್ಯಾಗ್ ಅಲ್ಲಾಡ್ಸ್ಕೊಂತ. ಏನಾತ ಸೊಸಿ ಹಿಂಗೆ ಯಾಕಾತ ಯವ್ವ ಅಂತೇಳಿ. ಒಂದು ಹೋಟೆಲಿದ್ದ ಹೆಣ್ಮಗಳನ್ನ ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲ. ಅವ ನನಗೆ ಬೇಕಿತ್ತು, ಹಿಂಗಕ್ಕತ್ತಂತ ನಾನು ಅನ್ಕೊಂಡಿದ್ದಿಲ್ಲ. ಎಷ್ಟು ಆಸೆ ಇಟ್ಕೊಂಡಿದ್ದೆ ಯವ್ವ ನಾನು. ಇಟ್ಕೊಂತೀಯ ಆದ್ರೆ ನೋಡಿಲ್ಲಿ ಮಾಡಿದ ಕೆಲಸನ. ಪಾಪ ನನ್ನ ಗಂಡ ಮಕ್ಕಳಂದ್ರೆ ಜೀವ ಬಿಡ್ತಿದ್ದ. ಎಷ್ಟು ಆಸೆ ಇಟ್ಕೊಂಡಿದ್ದ. ಅವನಿಗೆ ಎಷ್ಟು ಬೇಜಾರಾಗಿರ್ತೈತಿ ಹೇಳಬೇ. ಪಾಪ ಹತ್ಕೊಂತ ಹೋದ. ನನ್ನ ಗಂಡ ಭಾಳ ಬೇಜಾರು ಮಾಡ್ಕೊಂಡನ್ಬಿ. ಬೇಜಾರು ಮಾಡ್ಕೊಂಡಾನಂದ್ರೆ ಅದಕ್ಕೆ ಹಿರಿಯರ ಮಾತು ಕೇಳ್ಬೇಕಂತ ಹೇಳುದು. ಏನ ನೀವ ಶಾಣೆ ಅನ್ನಂಗ ಮೆರ್ಯಾಕತ್ತಿ ಬಿಡ್ತಿರಲ್ಲ ಮತ್ತೆ. ಸುಮ್ಮನಿರಿ, ಆಕಿದೇನು ತಪ್ಪೈತಿದ್ರಾಗ? ಏನು ಹಡ್ದಕ್ಕೆ ಬಿಟ್ಟಕ್ಕೆ ಆಕಿ ಗೊತ್ತಿರಂಗಿಲ್ಲ. ಹಂಗಲ್ವಾ ಹಿಂಗಂತ ತಿಳಿಸ್ಕೊಡ್ಬೇಕು. ಮನ್ಯಾಗ ಹಿರಿಯರು ಇದ್ದವ್ರು ಏನೇನು ತಿಂದತ್ತೇವೆ ಏನೋ ನನ್ನ ಮಗಳು. ಯವ್ವ ಪಾಪ ಬರ್ಸ್ನ ಕೂಳು ತಿಂದಿರ್ಬೇಕಾಕಿ ನನ್ನ ಮಗಳು. ಅದಕ್ಕೆ ಹಿಂಗಾಗೈತೆ ಆಕಿಗೆ. ನನ್ನ ಮನ್ಯಾಗ ಇದ್ದಿದ್ಲಂದ್ರೆ ನನ್ನ ಮಗಳು ರಾಣಿಗತೆ ನೋಡ್ಕೊಂತಿದ್ದೆ ನಾನು. ಈಗ ಸೀದಾ ಸರಳ ಮನೆಗೆ ನಡಿ. 4-5 ತಿಂಗಳು ನಮ್ಮ ಮನೆಯಾಗ ಇದ್ದು ಆಮೇಲೆ ಬಾ. 4 ನಂಜದು. ನಾನು ನಿಮ್ಮ ಮನ್ಯಾಗ ಇರ್ಬೇಕಿತ್ತು ಬೇವ. ನಾನು ನಮ್ಮ ಮನ್ಯಾಗ ಇರ್ಬೇಕಿತ್ತು ಅಂದ್ರೆ ನೀ ನನ್ನ ಚಲೋ ನೋಡ್ಕೊಂತಿದ್ದಿ. ನಮ್ಮ ಅತ್ತಿ ಅದು ಏನೇನು ಕೊಟ್ಲ ಏನೇನು ಬಿಟ್ಲ ಯಾರಿಗೆ ಗೊತ್ತು. ನಮ್ಮ ಮನ್ಯಾಗ ಒಂದು ಮುದುಕಿ ಐತಲ್ಲ, ಅದು ಕುಷ್ಟ್ರು ಇದು ಏನದು ಪಾರ್ಶಿ ಹೊಡೆದಿದ್ದು ಮುದುಕಿ. ಆ ಮುದುಕಿ ಕಣ್ಣು ಬಿದ್ದೆ ನನಗೆ ಹಿಂಗೆ ಆತೇನೆ ಅಂತೀನಿ ನಾನು. ಹೇಳಕ್ಕಾಗದಿಲ್ಲೇ ಮನುಷ್ಯರ ಕಣ್ಣಿಗೆ ಕಲ್ಲು ಹೊಡಿತಂತ. ಹಂಗೆ ಯವ್ವ ಅವು ಕಣ್ಣು ಮಣ್ಣಾಲಿ ಕಣ್ಣು ಬರಬರಿ ಇರೋದಲ್ಲ ಕೆಲವೊಂದು. ಹಿಂಗೆ ಆತಲಿಕ್ಕಿಗೆ ಅಂತೇಳಿನೂ ಆಗಿರ್ಬೋದು. ಆಮೇಲೆ ಯಾರಕ್ಕೆ ಬರೋದಲ್ಲೇ ಆಕೆ ಶಾಂತವ್ವ, ಆಕೆ ಸೊಸಿಗಿನ್ನೂ ನಿಂತಿಲ್ಲ ಅಂದಿದ್ಯಲ್ಲ. ಆಕೆ ಕುಟ್ಟು ಹೋಗಿ ಜಗಳ ಮಾಡಿ ನಂದಿದ್ದಿಲ್ಲ ನೀನು. ಬಿಡಾಡ್ಯಾರ ಎಲ್ಲಾರ ಏನಾರ ತಂದು ಕೊಟ್ಟಿದ್ದೀನಿ ತಿಂದೇನ ನೀನು? ಹ್ಞೂ ಬೇ, ಮೊನ್ನೆ ಊಟಕ್ಕೆ ಕರೆದಿದ್ರು ನಂಗೆ. ನಾನು ಊಟಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಪಾಪ ಅಲ್ಲಿಂದನ ಅದೇನ ಏನ ಏನ ಎದ್ರದ ಹುಗ್ಗೆನ ಏನ ಮಾಡಿ ಕೊಟ್ಟು ಕಳಿಸಿದ್ರಂತ. ನನ್ಗೇನು ಗೊತ್ತು, ನಾ ತಿಂದ್ಮೇಲೆ ಗೊತ್ತಾತು. ಆತ್ ಬಿಡ, ಆತ್ ಹಾಗೆ ಹೋತ್. ಅಯ್ಯೋ 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 ಬಾಬಾ, ನನ್ನ ಮಗಳನ್ನ ಕೊಲ್ಲಾಕಂತೇಳಿ ನಿಂತಾವ ಯವ್ವ ಎಲ್ಲ ಕೂಡಿ. ಇಲ್ಲಿ ನೋಡು, ನಾ ಹೇಳಲಿಲ್ಲ ನಿನಗೆ, ನಾ ಹೇಳಲಿಲ್ಲ ಬರ್ಸದ ಕೂಳಿ ಏನೋ ತಿಂದಿನಿ ಅಂತೇಳಿ. ಹುಗ್ಗಿ ಮಾಡಿಕೊಟ್ಟು ಕಳ್ಸ ನಿನಗೆ ಖಬರ್ ಬರಬೇಡ. ನಿನಗೆ ತಿನ್ಬಾರ್ದು ಅಂತೇಳಿ ಯಾವ್ಯಾಕಿದ್ರ ಕೈಯಂದು ಏನು ಹಾಕಿ ಕಳಿಸಿದ್ಲ ಏನೋ ಯಾರಿಗೆ ಗೊತ್ತು. ಯವ್ವ ಏನೋ ಮಾಟನ ಮಾಡಿರ್ಬೇಕು, ಇಲ್ಲ ಯಾವ್ದಾರ ಔಷಧರ ಹಾಕಿ ಕೊಟ್ಟಿರ್ಬೇಕು. ಬರ್ಲಿ ತಡಿಯಕ್ಕೆ ನಿಮ್ಮ ಅತ್ತಿ ಬರ್ಲಿಕ್ಕೆ. ಪರಿಮಳ ಹೆಂಗದೇವ? ಆಗಿದ್ದಾಗಿ ಹೋತು. ಇರ್ಲಿ ಬಿಡವ, ವಯಸ್ಸೈತಲ್ಲ ಮತ್ತೆ ಮಕ್ಕಳಕ್ಕ ಯಾಕೆ ತಲೆ ಕೆಡ್ಸ್ಕೊಂತಿ? ಎಷ್ಟು ಹೇಳಿದೆ ನಾನು ಆಫೀಸ್ಗೆ ಹೋಗಬೇಡ ಅಂತೇಳಿ. ಎಲ್ಲಿ ಕೇಳ್ತೀರಿ ನಮ್ಮ ಮಾತು? ಆಯ್ತು ಬಿಡವ ಹೋಲಿ. ಏನು ಇನ್ನು ಮ್ಯಾಗ ಹಿಂಗೆ ಮಾಡ್ಕೋಬೇಡ. ಇದು ನನ್ನ ಮಗಳು ಒಬ್ಬೇಕಿಂದ ಆಗಿದ್ದಲ್ರಿ. ಏನು ಗೊತ್ತನ್ರಿ, ನನ್ನ ಮಗಳು ಇನ್ನೂ ಸಣ್ಣಕ್ಕಿದ ಹಾಡ್ಬೇಕೆಲ್ಲ ಬಿಟ್ಟಕ್ಕೆಲ್ಲ ನೀವು ಸ್ವಲ್ಪ ತಿಳಿಸಿ ಹೇಳ್ಬೇಕಿತ್ತಕ್ಕಿಗೆ. ಅಲ್ಲ ಕಿವಿ ಆಫೀಸ್ಗೆ ಹೋಗಿದ್ಲಲ್ಲ, ನೀವು ಒಂಚೂರು ಹೇಳ್ಬೇಕಿತ್ತಕ್ಕಿಗೆ ಹೋಗ್ಬೇಡವಾ ಹಿಂಗೆ ಅಂತೇಳಿ. ಅವಾಗ ಆಕಿ ಬಿಡ್ತಿದ್ಲ. ನೀವು ಹೋಲ್ಬಿಡು ಮನೆಗೆ ಹೆಂಗೆ ಒಂದು ಸಂಬಳ ತರ್ತಾಳ, ಒಂದು ಸ್ವಲ್ಪ ಸಾಲಾಗಿಲ್ಲ ಹರಿತೈತೆ ಅಂತೇಳಿ ಸುಮ್ಮನೆ ಆಗ್ಬಿಟ್ರಿ. ನೋಡ್ರಿ ಆಕಿ ದಿನ ಆಫೀಸ್ಗೆ ಹೋಗಿ ಅದ್ರಾಗ ಬೇರೆ ನಿಮ್ಮ ಊರು ರೋಡ್ ಒಂದು ಬರಬರಿ ಇಲ್ಲ. ಅಲ್ಲಿ ದಿನ ಬೈಕ್ನಾಗ ಹೋಗೋದು ಬರೋದು ಮಾಡಿ ನೋಡ್ರಿ ಈ ಥರ ತ್ರಾಸ ಮಾಡ್ಕೊಂಡ್ಬಿಟ್ಲಿಗ ಆಕಿ. ಏನಪ್ಪ ಒಟ್ಟು ನನ್ನ ಮನೆಗೆ ಇದ್ದಿದ್ರೆ ನನ್ನ ಮಗಳು ಆರಾಮಾಗಿ ಇರ್ತಿದ್ಲೇನೋ ಅಂತೇನೆ ನಾನು. ಅದು ಅಲ್ಲದೆ ಅವರು ಶಾಂತಕ್ಕರ್ ಏನ ಅವ್ರ ಮನೆಯಿಂದ ಪಾಯಸ ಕೊಟ್ಟು ಕಳಿಸಿದ್ರಂತಲ್ರಿ. ನೀವು ಅದನ್ನ ಯಾಕೆ ನನ್ನ ಮಗಳಿಗೆ ತಿನ್ನಕ್ಕೆ ಕೊಟ್ರಿ? ಕೊಡಬಾರ್ದಾಗಿತ್ತು ಬಿಡ್ರಿ ನೀವು ಹಂಗೆ ಕೊಟ್ಟು. ಇವತ್ತು ನೋಡ್ರಿ ನನ್ನ ಮಗಳಿಗೆ ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನ ಶಾಂತಕ್ಕರ್ ಮನೆಯಿಂದ ಪಾಯಸ ತಂದು ಕೊಟ್ಟಿದ್ದೆ ಈಕೆ ಈ ಥರ ಪರಿಸ್ಥಿತಿ ಬಂತ? ಅಲ್ಲ ಹುಗ್ಗಿ ಮಾಡಿ ಕೊಟ್ಟಿದ್ಲು, ತಿಂದಾಳ. ತಿಂದು ಈಗ ಆಕಿ ಮಾಡಿಕೊಟ್ಟಿದ್ದೆ ಈಗ ಒಂದು 2 ದಿನದ ಹಿಂದೆ. ಅದು ತಿಂದ್ಮೇಲೆ ಆರಾಮಾದಾಳಲ್ಲಿಕ್ಕಿ. ಆಗಿರೋದು ಇವತ್ತು. ಇದು ಹೆಂಗಾತು? ಅದೇ ನಾ ತಿಂದು 2 ದಿನ ಏನಾರ ಅದ್ರದ್ದು ಹಸಿರು ತೋರಿಸಿದ್ದಿಲ್ಲ ಏನೋ. ಇನ್ನು ನೋಡ್ರಿ, ಬಾಯಿ ಐತಿ ಅಂತೇಳಿ ಮಾತಾಡಬೇಡ್ರಿ. ಅವ್ರು ಕೊಟ್ಟಿದ್ದು ಹುಗ್ಗಿ ಒಳಗೆ ಏನೂ ಇಲ್ಲ. ಯಾವ ದೇವ್ರ ಮ್ಯಾಗ ಬೇಕಾದ್ರೂ ಅವರು ಹಣಿ ಮಾಡ್ತಾರ, ನಾನು ಮಾಡ್ತೇನೆ ಏನ್ರಿ. ನನಗೆ ಶಾಂತಕ್ಕನ ಮೇಲೆ ನಂಬಿಕೆ ಐತಿ. ಅವ್ರು ಅಂಥ ಮಂದಿ ಅಲ್ಲ ಅಂದ್ರೆ ಅಂಥ ಮಂದಿ ಅಲ್ಲಕ್ಕೆ.
ಅಲ್ಲ ಅವ್ರು ಇರ್ಬೋದು, ಅವ್ರ ಸಸಿ ಕುಟಿನ ನನ್ನ ಮಗಳ ಜಗಳ ಆಗಿತ್ತಂತಲ್ಲ, ಅವ್ರು ಏನಾರ ಹಾಕಿದ್ರೆ ಅವ್ರಿಗೆ ಗೊತ್ತಾಗ್ಲಾರ್ದ. ನೋಡ್ರಿ ಅವ್ರು ಏನು ತಿನ್ನಾಕ ಮಾಡ್ಕೊಂಡಾರಲ್ಲ ಈಕಿಗೆ ಅಂತೇಳಿ ಮತ್ತದು ಚಲೋತ್ತಂಗೆ ದ್ರಾಕ್ಷಿ ಗೋಡಂಬಿ ಗಸಗಸಿ ಎಲ್ಲ ಹಾಕಿ ಚಲೋತ್ತಂಗೆ ಮಾಡಿ ಕೊಟ್ಟು ಕಸಾಳಕ್ಕೆ. ಬಾಯಿ ಐತಿ ಅಂತ ಮಾತಾಡ್ಬೇಡ್ರಿ. ಬಿಡ್ರಿ, ಬಾಯಿ ಐತಿ ಅಂತ ಮಾತಾಡೋದು. ಸ್ವಲ್ಪ ಆದರೂ ಆರೈಕೆ ಕಡಿಮೆ ಆಯ್ತು. ಗರ್ಭಿಣಿಯರನ್ನ ಆರೈಕೆ ಮಾಡೋದಂದ್ರೆ ಹಂಗೆ ಅಲ್ಲ. ಈ ಸಲ ನಿಂತಂದ್ರೆ ನಮ್ಮನೆಗೆ ಕಳಿಸ್ಬಿಡ್ರಿಪ್ಪ. ಯಾಕಂದ್ರೆ ಈಗ ಒಂದು 4 ತಿಂಗಳು ಕರ್ಕೊಂಡೋಕ್ಕೇನು ನಾನು 4 ಬಾರಿ ನೀರಾಗ ಕೈ ಇಡೋದು ಮಾಡೋದು ಅದು ಇದು ಕೆಲಸ ಮಾಡೋದ್ರಿಂದ ಮತ್ತೆ ನನ್ನ ಮಗಳಿಗೆ ತ್ರಾಸಾಕತಿ. ಅದಕ್ಕೆ ಈಗ ಒಂದು 4 ತಿಂಗಳು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೋಡೋಣ, ಕಳಿಸ್ತೀನಿ. ಏನಂದ್ರೆ ಇನ್ನೊಂದ್ಸಲ ಪ್ರೆಗ್ನೆಂಟ್ ಅದು ಆದ್ರೆ ನಾನು ನಮ್ಮ ಮನ್ಯಾಗ ಅಡಿ ಮಠ ಜಪಾನ್ ಮಾಡ್ಬಿಡ್ತೀನಿ ರೀ. ಯಾಕಂದ್ರೆ ನಮಗೂ ಮೊಮ್ಮಕ್ಕಳು ಎತ್ಕೋಬೇಕಂತ ಆಸೆ ನೋಡ್ರಿ. ಅದಕ್ಕೆ ಮಗ ನೋಡ್ಕೊಳ್ಳೋದು ಭಾಳ ಇದು ಬೇಕು. ಅದಕ್ಕೆ ಸಾಕು ಸುಮ್ಮನೆ ಇರ್ತೀರಿ. ನಾನು ಹೋಗ್ಲಿ ಬೇಡ, ಮೊಮ್ಮಗನ ಕಳ್ಕೊಂಡು ದುಃಖದಾಗ ಅವರು ಇರ್ತಾರ, ನಾವು ಇರ್ತೀವಿ. ಅದು ಅಲ್ದ ಹೊಟ್ಟೆ ಕೂಸ್ ಹಿಂಗಾತಲ್ಲ ಅಂತ ಆಕಿನೂ ಬೇಜಾರು ಮಾಡ್ಕೊಂಡಿರ್ತಾಳ. ಯಾಕೆ ಸುಮ್ಮನೆ ಮಾತಾಡ್ಬೇಕಂತ ನಾನಿದ್ರೆ ಏನು ಬಾಯಿ ಬಂದಂಗೆ ಮಾತಾಡಕತ್ತೀರಿ. ಅಂದ್ರೆ ನೀವು ಏನು ಹೇಳಕತ್ತೀರಿ ಅಂದ್ರೆ ಹೊಟ್ಟಿಲಿದ್ದ ಸೊಸಿನ ನೋಡ್ಕೊಳಕ್ ಬಂದಿಲ್ಲ ನಿನಗಂತ ನನಗೆ ಹೇಳಕತ್ತೀರಿ ನೀವು. ಅಂದ್ರೆ ಏನು ಕೆಲಸ ಮಾಡ್ಯಾಳ ಕೇಳ್ರಿ ನಿಮ್ಮ ಮಗಳು, ಏನೇನು ಕೆಲಸ ಮಾಡ್ಸೇನು ಕೇಳ್ರಿ ನಿಮ್ಮ ಮಗಳ ಕಡೆ. ಹಂಗಾರೆ ನಾನು ಅಂದ್ರೆ ನೀವು ಹೇಳ್ತಿರೋದು ನನಗೆ ಈಗ ಅರ್ಥ ಆಗ್ತೈತಿ. ನೆಟ್ಟಿಗೆ ನೀವು ನೋಡ್ಕೊಲಾರ್ದಕ್ಕೆ ನನ್ನ ಮಗಳಿಗೆ ಹಿಂಗಾತ ಅಂತ ಹೇಳತ್ತೀರಿ ಅಲ್ಲ. ಈಕಿಗೆ ಬೆಳಗ್ಗೆ ಬಿಸಿ 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 ಅನ್ನ ಮಾಡಿ ತುಪ್ಪ ಹಾಕಿ ಕಡ್ಲಿ ಚಟ್ನಿ ಹಾಕಿ ಅಷ್ಟು ರುಚಿಯಾಗಿ ನಾನು ಅದನ್ನು ಒಂಥರ ಆ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಇಂಥ ಟೈಮ್ನಾಗ ಈ ತುಪ್ಪದನ್ನ ತಿನ್ಬೇಕಿಕ್ಕೆ ಅಂತೇಳಿ ಅಷ್ಟು ಚಂದ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಕೊಟ್ಟು ಕಸೇನು ಡಬ್ಬಿನ. ಈಕಿಗೆ ತಿನ್ನಾಕ ಮನಸ್ಸಾಗ್ಲಿಲ್ಲ ಅಂತ ಒಗ್ಗರಣೆ ವಾಸನೆ ಒಯ್ಕನ್ನಂಗಾತಂತ ಒಲ್ಲೆ ಅಂತೇಳಿ ಅದು ಆಫೀಸ್ ಕೆಳಗೆ ಕ್ಯಾಂಟೀನ್ ಐತಲ್ಲ ಅಲ್ಲಿ ಹೋಗಿ ಅದು ಎಂಥದ ಹಣ್ಣಿಂದು ಸಲಾಡ್ ತಿಂದಾಳ. ಸಲಾಡ್ ತಿಂದ್ರೆ ಏನು ತೊಂದರೆ ರೀ? ಸಲಾಡ್ನಾಗ ಏನಿರ್ತೈತಿ? ಅವ ಹಣ್ಣು ಹೆಚ್ಚು ಹಾಕಿರ್ತಾರ. ಗರ್ಭಿಣಿ ಹೆಣ್ಮಕ್ಳಿಗೆ ಹಣ್ಣು ತಿನ್ಬೇಕು ಇನ್ನೂ ಹೆಚ್ಚಾಗಿ. ಅದನ್ನ ತಿಂದ್ರೆ ಹಿಂಗೆಲ್ಲ ಹಾಕತ್ತೇನ್ರಿ? ನಿಮ್ದು ನೀ ಹೇಳ್ತೀಯನ ಹೇಳಿ. ಅದು ಇಲ್ರಿ ಅತ್ತಿಯರ, ಈಗ ನಾವು ಬ್ಯಾಲೆ ಆಫೀಸಿಂದನ ಬಂದ್ವಲ್ಲ, ಅವ್ಗೆ ಏನು ತಿನ್ನಾಕ ಕೊಟ್ಟೆಪ್ಪ, ಏನಾರ ಕೊಟ್ಟಿಗಿಟ್ಟೇನ ಅಂತೇಳಿ ಅವ್ವ ವಿಚಾರಿಸಿದಾಗ ಗೊತ್ತಾಯ್ತು ಆ ಸಲಾಡ್ಸ್ನಾಗ ಹೆಚ್ಚಿನ ಪ್ರಮಾಣದಾಗ ಪಪ್ಪಾಯಿನೇ ಇತ್ತಂತ. ಮತ್ತು ಅದನ್ನು ತಿಂದ್ರೆ ಹಿಂಗೆ ಆಗೋದು. ಗರ್ಭಿಣಿ ಹೆಣ್ಮಕ್ಳು ಪಪ್ಪಾಯಿ ತಿನ್ನಬಾರ್ದು. ನನಗೂ ಗೊತ್ತಿಲ್ಲ, ಈಕಿ ತಿನ್ಬಿಟ್ಟಾಳ, ಈಕಿಗೂ ಗೊತ್ತಿಲ್ಲ. ನಿಮ್ಮ ಮಗಳು ಇಲ್ಲೇ ಮಕ್ಕೊಂಡಾಳ, ಆಕಿನ್ನ ಕೇಳ್ರಿ ಪಪ್ಪಾಯ ಇತ್ತ ಇಲ್ಲ ಅಂತೇಳಿ. ಹೌದೇನಾ? ಹಾ ಇತ್ತು. ರುಚಿ ಹತ್ತಲ್ಲ, ಕಣ್ಣಿಗೆ ಒಳ್ಳೇದು ಅಂತ ತಿನ್ಬಿಟ್ಟೆ. ಕಣ್ಣಿಗೆ ಒಳ್ಳೇದಿರ್ಲಿ, ಅದು ನಿನಗೆ ಪ್ರೆಗ್ನೆನ್ಸಿಗೆ ಎಷ್ಟು ಕೆಟ್ಟದ್ದಂತ ತಿಳ್ಕೊಬೇಕು. ಓದಿರಲ್ಲ, ಏನು ದನ ಕಾಯಕ್ಕೆ ಓದಿರ ನೀವು? ಎದನ್ ತಿನ್ಬೇಕು ಎದನ್ ತಿನ್ಬಾರ್ದು ಅಂತ ಗೊತ್ತಾಗಲ್ಲ. ಅದು ಇದು ಬಿಟ್ಟೆ ಆಫೀಸ್ಗೆ ಹೋಗಬೇಡ ಅಂತೇಳಿ ಅಷ್ಟು ಚಾಲು ಇರ್ದೆ ಈಕಿಗೆ. ಬೇಡವಾ ಕುಂತ್ ಕೆಲಸ ಮಾಡೋದ, ನಡ ನೋವಾಕತಿ. ಅದು ಅಲ್ಲದೆ ಪ್ರೆಗ್ನೆಂಟ್ ಇದ್ದಿದ್ದು ಹೆಣ್ಮಕ್ಳು ಅಟತನ ಕುಂತ್ ಕೆಲಸ ಮಾಡಬಾರ್ದು ಅಂತ ಅಷ್ಟು ಹೇಳಿದೆ. ಇಲ್ಲ ನಾನೇನೋ ದುಡ್ದು ಕಡ್ದು ಕಟ್ಟಿ ಹಾಕಿ ಬಿಡ್ತೇನೆ ಅಂತೇಳಿ ಹೋದ್ಲು. ಮೊದಲೆಲ್ಲ ದುಡ್ದು ಈಗ ಬೇಡ ಹೋಗಬೇಡ ಅಂತ ಅಷ್ಟು ಹೇಳಿದೆ. ಒಂದು ಕೂಸಡಿ 1 ವರ್ಷದ್ದಾಗಲಿ, ಆಮೇಲೆ ನಾ ಕರ್ಕೋತೇನೆ, ನೀ ದುಡಿವಂತೀವ, ಅದು ಏನು ಮಾಡ್ತೀರಿ ಮಾಡ್ಕೊರಿ, ಒಂದಾಗಲಿ ತಡಿ ಅಂತ ಅಷ್ಟು ಹೇಳಿದೆ. ಕೇಳ್ರಿ ಇಲ್ಲೇ ಅದಾಳ, ಹೇಳೇನೇ ಇಲ್ಲ ನಾನು ಆಕಿಗೆ. ಹೋಗಂತ ಹೇಳೇನೆ ನಾ ಕೆಲ್ಸಕ್ಕೆ ಆಕಿಗೆ. ನೀವು ಮಾತಾಡೋದು ನಾನು ಹೊರಗೆ ನಿಂತ ಕೇಳಿಸ್ಕೊಂಡೇನಿ. ಆದರೂ ಸುಮ್ಮನೆ ಬಂದೇನೆ ನಾನು ಒಳಗೆ. ಏನು ಬೇಡ ಮಾತಾಡೋದು, ಏನೋ ಒಂದು ಆಗಿದ್ದ ಆತಂತೇಳಿ ಮತ್ತೆ ನನ್ನಿದ್ರಿಗೂ ಅದನ್ನ ಚಾಲು ಮಾಡಿದ್ರೆ ಕೈ ಬಿಡ್ತೇನೆ ಅಂತ ಮಾಡಿರಿ. ಈ ಗಿರ್ಜಿ ಇವತ್ತಿನವ್ರಿಗೆ ಯಾರಿದ್ರಿಗೆ ತಲೆ ತಗ್ಗಿಸ್ಕೊಂಡು ನಿಂತಕ್ಕೆಲ್ಲ ಮಾತಿಗೆ 10 ಮಾತು ಉತ್ತರ ಕೊಡ್ತೇನೆ ನಾನು. ಆದರೂ ನಿನ್ನ ಸೊಸಿ ಅಲ್ಲ ನನ್ನ ಸೊಸಿ ಏನು ಹೇಳಿದ್ರು ಬಾಯಿ ಮುಚ್ಕೊಂಡದೇನೆ ನಾನು. ಆಕೆ ಏನು ಹೇಳಿದ್ರು ಆತ, ಗರ್ಭಿಣಿ ಅದಾಳ, ಆಕಿಗೆ ಮನ್ಸಿಗೆ ನೋವು ಆಗೋದು ಬೇಡ ಅಂತೇಳಿ ಎಲ್ಲದಕ್ಕೂ ಹೂ ಅಂದೇನೆ ನಾನು. ನನ್ನೇನಂತ ತಿಳ್ಕೊಂಡಿರಿ ನೀವು? ಬಾಯಿಗೆ ಬಂದಂಗೆ ಅಂದ್ರೆ ಅನಿಸ್ಕೊಂತೀರಂತ ತಿಳ್ಕೊಂಡಿರಿ. ಈಗ ಲೆಕ್ಕದಂತ ಸಿಟ್ಟು ಮಾಡ್ಕೋಬೇಕು ನಾನು. ನನ್ನ ಮೊಮ್ಮಗನ ಹಿಂಗೆ ಮಾಡಿದಲ್ಲ, ನಾನು ಹೊಟ್ಟೆ ಆಗಿದ್ದು ಒಂದು ಖುಷಿ ನೀನು ಅಂತೇಳಿ. ಏನ ನೋಡ್ಕೊಳಕ್ಕೆ ನೀನು ಚೆನ್ನಾಗಿ, ನಿನ್ನ ಆರೋಗ್ಯ ನೀನು ಕಾಯ್ಕೊಳಕ್ಕೆ ಬರಲಿಲ್ಲ, ನಾ ಹೇಳಿದ ಮಾತು ಕೇಳಿಲ್ಲ ಅಂತೇಳಿ. ಆದರೂ ಬೇಡ, ನನಗಿಂತ ಆಕೆ ಸಂಕಟ ಹೆಚ್ಚು ಅಂತೇಳಿ ಸಮಾಧಾನ ಮಾಡಿದ್ರೆ ಹಿಂಗೆ ಮಾತಾಡ್ತೀರಿ. ಕರ್ಕೊಂಡು ಹೋಗ್ತಿರಲ್ಲ, ಕರ್ಕೊಂಡು ಹೋಗ್ರಿ. ಯಾರು ಬೇಡ ಅಂದ್ರೆ ಜಪಾನ್ ಮಾಡಿ, ಏನು ಜಪಾನ್ ಮಾಡ್ಕೊರಿ. ಎತ್ತಾಗೇನು ವಂಶ ಮುಂದುವರೆದ್ರೆ ಸಾಕು. ಅವ್ರೊಂದು ಮಕ್ಕಳು ಮರಿ ಮಾಡ್ಕೊಂಡು ಚಂದಿದ್ರೆ ಸಾಕು. ಎಲ್ಲಿ ಆದ್ರೇನು ನಮ್ಮ ಮನೆಯಾಗಾದ್ರೇನು ಕರ್ಕೊಂಡೋಗ್ರಿ. ನಾ ಹೋಗ್ತೇನಪ್ಪ. ನನಗಿದನ್ನೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ನನಗೇನು ಮಕ್ಕಳು ಮರಿ ಆರೈಕೆ ಮಾಡಿ ಗೊತ್ತಿಲ್ಲ, ಗರ್ಭಿಣಿ ಹೆಣ್ಮಕ್ಳು ನೋಡ್ಕೊಂಡು ಗೊತ್ತಿಲ್ಲ, ನನಗೇನು ಬರೋದಿಲ್ಲ. ಏನು ನೋಡ್ರಿ ಅತ್ತಿಯವ್ರು ಹೆಂಗೆ ಮಾತಾಡಿದ್ರು. ಬಾಯಿ ಮುಚ್ಕೊಂಡಿರು. ಏನು ನಾನು ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿ ನಿನಗೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಏನು ನನ್ನ ಮತ್ತೆ ತಲೆ ಕೆಡ್ತಂದ್ರೆ ನನ್ನ ಹೊಟ್ಟೆ ಸಂಕಟ ನನಗೆ ಗೊತ್ತೈತಿ. ಏನು ಮಾಡು ತಪ್ಪು ಮಾಡಿ ಮತ್ತು ನಮ್ಮವನ ಮೇಲೆ ಹಾಕಿದ್ರೆ ಅದಕ್ಕೆ ಸಿಟ್ಟಿಗೆ ಬೈದು ಹೋದ್ಲಕ್ಕಿ. ಏನು ಲೆಕ್ಕದಂತ ನಾವು ಸಿಟ್ಟು ಮಾಡ್ಕೋಬೇಕಿತ್ತು. ಮನೆಯಿಂದ ಅಷ್ಟು ರುಚಿಯಾಗಿ ಕಟ್ಕಸಿ ಹೊರಗಿನ ಕೂಡ ರುಚಿ ಐತೈತಿ ನಿನಗೆ. ಏನು ಇನ್ನೊಂದು ಮಾತು ನಮ್ಮ ಅವನ ಬಾಯ ನಿನ್ನ ಬಾಯಾಗ ಬಂತಂದ್ರೆ ನಮ್ಮವನ ಬಗ್ಗೆ ಮತ್ತು ಮರ್ಯಾದೆ ತೆಗಿ ಹಂಗೆ ಬೈದು ಬಿಡ್ತೇನೆ. ಮತ್ತು ದೊಡ್ಡವ್ರು ಸಣ್ಣವ್ರು ನೋಡೋದಿಲ್ಲ ಮತ್ತು ಹೇಳಾಕತ್ತೀನಿ. ಹೊರಗೆ ಕುಂತಿರ್ತೇನೆ ಆತ. ತಾಯಿ ಮಗಳಿಗೆ ಮರ್ಯಾದೆ ಸಿಕ್ತಾ ನಿಮ್ಮ ಹಳ್ಯಾರ? ಅದು ಹಂಗಲ್ರಿ, ಏನ ಒಂದು ಬೇಜಾರನ್ನೇ ಮಾತಾಡ್ಯಾರ, ಅವ್ರ ತಪ್ಪ ಐತಿ, ಹೋಗ್ಲಿ ಬಿಡ್ರಿ, ಹೊಟ್ಟೆ ಹಾಕೋರಿ. ಹಂಗಲ್ ಮಾವ, ಮಾಡು ತಪ್ಪು ಮಾಡಿ ಮತ್ತೆ ಹಿಂಗೆ ಮಾತಾಡ್ತಾರಂದ್ರೆ ನಮ್ಮವ್ಗೇನು ಕೂಸು ಬೇಡಾಗೈತೇನ್ರಿ? ಎಷ್ಟು ಜೀವ ಮಾಡಿ ನೋಡ್ಕೊಂಡಾಳ, ಎಷ್ಟು ಪ್ರೀತಿಲಿ ನೋಡ್ಕೊಂಡಾಳ ಅಂತ ನನಗೆ ಗೊತ್ತು. ಈಕೆ ಏನು ಹೇಳಿದ್ರು ಹ್ಞೂ ಅಂತಿದ್ಲಕ್ಕಿ. ಯಾಕೆ ಈಕೆ ಮನ್ಸಿಗೆ ನೋವು ಆಗೋದು ಬೇಡ ಅಂತೇಳಿ ಈಕೆ ಮಾಡ್ಕೊಂಡು ನಮ್ಗೆ ಹಿಂಗೆ ಮಾತಾಡ್ತಾಳಂದ್ರೆ ರೋಡ್ ಬರೋಬ್ಬರ ಇದ್ದಿದ್ದಿಲ್ಲ ಅಂತ. ಯಾಕೆ ಎಷ್ಟು ಮಂದಿ ನಮ್ಮೂರ ಮಕ್ಕಳು ಹಡ್ದವ್ರು ಇಲ್ಲ, ಎಲ್ಲರೂ ಅದ ರೋಡ್ನಾಗ ಹೋಗಿ ತವಾಕರಿ ತೋರಿಸ್ಕೊಂಡಾರ, ಅದ ರೋಡ್ನಾಗ ಬಂದಾರ. ಎಲ್ಲರೂ ಅಲ್ಲ ಮಕ್ಕಳು ಹಡ್ದವ್ರು. ಈಕಿಗೊಬ್ಬಕಿಗೆ ದಾರಿ ಇದಾಗ್ಬಿಡ್ತಂತ.